ಸರ್ ಹೇಳಿ, ಏನೊಂದು ಆರ್ಟ್ ಗ್ಯಾಲರಿ ಮಾಡಿದ್ದೀರಾ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ. ಯಾವಾಗ ಶುರುವಾಯಿತು, ಏನೇನೆಲ್ಲ ಇದೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹಾಗೆ ಹೋಗ್ತೀರಾ? ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಭಾಳ ಮಹತ್ವದ ಕಥೆಗಾರರಷ್ಟೇ ಅಲ್ಲ, ಸಾಂಸ್ಕೃತಿಕ ಚಿಂತಕರು. ಅದು ಕನ್ನಡಿಗರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅಂದರೆ ಅವರು ಬರೀ ಸಾಹಿತಿ ಮಾತ್ರ ಅಲ್ಲ, ಅವರಿಗೆ ಸಹಜ ಕೃಷಿ ಬಗ್ಗೆ ಆಸಕ್ತಿ ಇತ್ತು, ಆಮೇಲೆ ವೈಜ್ಞಾನಿಕ ವಿಷಯಗಳ ಬಗ್ಗೆ ಆಸಕ್ತಿ ಇತ್ತು. ಒಟ್ಟಾರೆ ನಾವು ಇಕೋಸಿಸ್ಟಮ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಜೀವ ಪರಿಸರ ಅಥವಾ ಜೀವ ಸಂಕುಲ, ಅದನ್ನು ಹೇಗೆ ಉಳಿಸ್ಕೋಬೇಕು ಅಂತ ಅನ್ನುವ ನಿಟ್ಟಿನಲ್ಲಿ ತುಂಬ ಯೋಚನೆನೂ ಮಾಡಿದ್ದಾರೆ, ತುಂಬ ಬರೆದಿದ್ದಾರೆ ಅವರು. ಹಾಗಾಗಿ ಅಂದರೆ ತೇಜಸ್ವಿ ಅವರ ಸಮಗ್ರ ವ್ಯಕ್ತಿತ್ವ ನಮಗೆ ಗೊತ್ತಾಗಬೇಕು ಅಂದರೆ ಬರೀ ಅವರ ಕ್ರಿಯಾಶೀಲ ಲೇಖನಗಳು ಅಥವಾ ಕ್ರಿಯಾಶೀಲ ಕಥೆಗಳನ್ನು ಅಷ್ಟೇ ಓದಿದರೆ ಸಾಕಾಗಲ್ಲ. ಅವ್ರದ್ದು ಒಟ್ಟಾರೆ ಸಮಗ್ರ ಕೃತಿಗಳನ್ನು ಅಧ್ಯಯನ ಮಾಡೋದು ಮತ್ತು ಅದಕ್ಕೆ ಪೂರಕವಾಗಿ ಸಾಮಾನ್ಯವಾಗಿ ನಾವು ವೆಸ್ಟ್ನಲ್ಲಿ ನೋಡ್ತೀವಿ, ಇಲ್ಲಿನೂ ಇದೆ. ಅಂದರೆ ಅವರ ಜೊತೆಗೆ ಒಡನಾಡಿದವರು ಅಥವಾ ಅವರ ಶಿಷ್ಯರು ಇವರೆಲ್ಲ ಹೋದಾಗಿನ ಕೆಲವು ಅಪರೂಪದ ಫೋಟೋಗಳನ್ನು ಅವರ ಕುಟುಂಬದವ್ರು ನಮಗೆ ಕೊಟ್ಟಿದ್ದಾರೆ. ಅದರದ್ದು ಗ್ಯಾಲರಿ ಇದೆ ಇಲ್ಲಿ. ಆಮೇಲೆ ಅವರು ಬಳಸ್ತಾ ಇದ್ದ ಖಾಸಗಿ ವಸ್ತುಗಳು ಕೆಲವಿವೆ. ಇದು ತೇಜಸ್ವಿ ಅವರು ಬಳಸ್ತಾ ಇದ್ದ ಕಾರ್ ಅದು. ಓ ಗ್ರೇಟ್, ತೇಜಸ್ವಿ ಅವ್ರ ಕಾರ್ ಇದು? ಹೌದು. ಹಾಂ, ಸೂಪರ್. ಅವ್ರ ಪುಸ್ತಕಗಳು ಓದಿರೋರಿಗೆ ಅವರು ಪ್ರತಿಯೊಂದು ವಸ್ತುಗಳು, ಅವ್ರ ಕಾರು, ಅವ್ರ ಬುಕ್ಕು ಅಂದರೆ ಇರೋ ಒಂಥರ ಖುಷಿ ಅನ್ಸುತ್ತೆ. ಆಮೇಲೆ ಅವರಿಗೆ ತೇಜಸ್ವಿ ಅವರಿಗೆ ಅಗೋಚರವಾದ ಲಕ್ಷಾಂತರ ಹಿಂಬಾಲಕರಿದ್ದಾರೆ ಅವರಿಗೆ. ಅಂದರೆ ತೇಜಸ್ವಿ ಅವರ ಭಾಳ ವಿಶೇಷ ಏನು ಅಂದರೆ ಸಾಹಿತ್ಯದ ವಿದ್ಯಾರ್ಥಿಗಳ ಮಾತ್ರ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾರೆ ನೋಡಿ. ಅಂದರೆ ತಂತ್ರಜ್ಞಾನ ಇರ್ಬೋದು, IT BT ಇರ್ಬೋದು, ಅಲ್ಲಿ ಅಪಾರ ವರ್ಗದ ಓದುಗನ್ನು ಹೊಂದಿರುವ ಏಕೈಕ ಲೇಖಕ ಅವರು. ಬರೀ ಸಾಹಿತ್ಯ ಮಾತ್ರ ಅಲ್ಲ, ಅವರದ್ದು ನೀವು ಬೇರೆ ಮಿಲೇನಿಯಂ ಸರಣಿ ಇರ್ಬೋದು ಅಥವಾ ವಿಸ್ಮಯ ಸರಣಿ ಇರ್ಬೋದು, ಪ್ಯಾಪಿಲಾನ್, ಈ ಥರದ ಕೃತಿಗಳನ್ನು ಸಾಹಿತ್ಯ ವಿದ್ಯಾರ್ಥಿಯಾಗಿ ಓದೋರು ಇದ್ದೇ ಇರ್ತಾರೆ. ಬಟ್ ಸಾಹಿತ್ಯವನ್ನು ಗಂಭೀರವಾಗಿ ಓದದೇ ಇದ್ರೂ ಒಟ್ಟಾರೆ ಒಂದು ಇಕೋಸಿಸ್ಟಮ್ನಲ್ಲಿ ಆಸಕ್ತಿ ಇರುತ್ತೆ ನೋಡಿ. ಟ್ರೆಕ್ಕಿಂಗ್ ಮಾಡೋದ್ರ ಬಗ್ಗೆ ಆಸಕ್ತಿ ಇರುತ್ತೆ, ಪರಿಸರ ಪ್ರವಾಸದ ಬಗ್ಗೆ ಆಸಕ್ತಿ ಇರುತ್ತೆ. ಈ ಥರದ್ದು ಎಲ್ಲವನ್ನ ತೇಜಸ್ವಿ ಬರೆದಿರೋದ್ರಿಂದ ಅವರಿಗೆ ಸಾಮಾನ್ಯ ಒಬ್ಬ ಲೇಖಕನಿಗೆ ಇರುವ ಓದುಗ ವಲಯಕ್ಕಿಂತಲೂ ಭಾಳ ಭಿನ್ನವಾದ ಓದುಗ ವಲಯ ಇದೆ. ಹೌದು ಹೌದು, ಖಂಡಿತ. ಸೊ ಹಾಗಾಗಿ ಅವ್ರದ್ದು ಸಮಗ್ರ ಕೃತಿಗಳನ್ನು ನಾವು ಪ್ರಕಟ ಮಾಡಿದ್ದೀವಿ. 14 ವಾಲ್ಯೂಮ್ಗಳಲ್ಲಿ ಇದೆ ಅದು. ಅಂದರೆ ಅವ್ರದ್ದು ಒಟ್ಟು ಅವ್ರು ಏನು ಬರೆದಿದ್ದಾರೋ ಅದ್ರದ್ದೆಲ್ಲವೂ ಅದನ್ನು ಕ್ಲಾಸಿಫೈ ಮಾಡಿದ್ರೆ ಇವರು KC ಶಿವಾರೆಡ್ಡಿ ಅವರು ಅದನ್ನು ಎಡಿಟ್ ಮಾಡಿದ್ದಾರೆ. ಸುಮಾರು ವರ್ಷಗಳ ಪರಿಶ್ರಮದ ಫಲ ಅದು. ಮತ್ತು ಈ ಅಧ್ಯಯನ ಕೇಂದ್ರದ ನಿರ್ದೇಶಕರು ಅವರೇನೆ, KC ಶಿವಾರೆಡ್ಡಿ ಅವರು. ಆಮೇಲೆ ಸರ್ ನಮಸ್ತೆ, ಶಿವಾರೆಡ್ಡಿ ಅವರೇನೆ. ನೀವು ಮಾತಾಡಿ. ಹಾಗೆ ಇಲ್ಲಿ ತೇಜಸ್ವಿ ಅವರು ಮಾಡಿರೋ ಪೇಂಟಿಂಗ್ಸ್ ಇದೆ. ಇದೆಲ್ಲವೂ ತೇಜಸ್ವಿ ಅವ್ರು ಮಾಡಿರೋ ಪೇಂಟಿಂಗ್ಸ್? ಹೌದು ಹೌದು. ಓಕೆ. ಅಲ್ಲಿ ಮೇಲ್ಗಡೆ ಇವೆ, ಅಲ್ಲಿ ಅಷ್ಟು ಆ ಕಡೆ ಇಲ್ಲೇ ತೇಜಸ್ವಿ ಮಾಡಿರೋ ಪೇಂಟಿಂಗ್ ತಗೋ. ಅವ್ರದ್ದೇ? ಓ, ಎಲ್ಲ ಹೆಂಗೆ ಸರ್ ಕಲೆಕ್ಟ್ ಮಾಡಿದ್ರೆ ನೀವು? ಇಲ್ಲ, ಅವ್ರ ಮನೆ ರಾಜೇಶ್ವರಿ ಅವರೇ ಕೊಟ್ಟಿರೋದು. ಹೌದಾ? ತೇಜಸ್ವಿ ಅವರ ಆಸಕ್ತಿ ಕ್ಷೇತ್ರಗಳೇನಿತ್ತು, ಆ ಆಸಕ್ತಿ ಕ್ಷೇತ್ರಗಳ ಬಗ್ಗೆ ಇಲ್ಲಿ ಅಧ್ಯಯನಕ್ಕೆ ಗುರಿಪಡಿಸುವಂಥದ್ದು ಮೊದಲು ಈ ಕೇಂದ್ರದ ಮುಖ್ಯ ಆಶಯ. ಆಮೇಲೆ ಅವರ ವರ್ಲ್ಡ್ ಏನು ಅನ್ನುವಂಥದ್ದು ಕೂಡ ಯುವ ಪೀಳಿಗೆಗೆ ಅಥವಾ ಮುಂದಿನ ಪೀಳಿಗೆಗೆ ತೋರಿಸ್ಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶ. ಅದಕ್ಕೋಸ್ಕರ ಅವರ ವರ್ಕ್ಸನ್ನು ಇಟ್ಟಿದ್ದೇವೆ. ಮತ್ತು ಅವರ ವರ್ಕ್ಸ್ ಅಂದರೆ ಅವರ ಪೇಂಟಿಂಗ್ಸು ಇದೆ, ಅವರ ವೈಲ್ಡ್ ಫೋಟೋಗ್ರಫಿ ಇವು ಕೊಡ್ತಾ ಇದ್ದೇವೆ. ಅವ್ರು ಬರೆದಿರುವಂಥ ಬುಕ್ಕಲ್ಲಿ ಬರೆದಂಥ ಸ್ಕೆಚಸ್, ಲೈನ್ಸ್ ಇದೆ. ಆಮೇಲೆ ಅವರ ಸ್ನೇಹಿತರು ಮತ್ತು ತಂದೆ ತಾಯಿಗಳು, ಅವರ ಮಕ್ಕಳು, ಅವರ ಸಂಬಂಧಿಕರ ಬಗ್ಗೆ ಇರ್ತಕ್ಕಂಥ ಒಂದು ಗ್ಯಾಲರಿ ಇಟ್ಟಿದ್ದೀವಿ. ಇಷ್ಟು ಮುಖ್ಯವಾಗಿ ಗ್ರಂಥಾಲಯನ ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ವರ್ಷ ಪೂರ್ತಿ ಕೆಲವು ಸಾಹಿತ್ಯ ಚಟುವಟಿಕೆಗಳು ಪ್ರತಿ ವಾರ ನಡೆಯುವಂಥ ಮಾಡ್ಕೋಬೇಕು ಅಂತ ಮುಖ್ಯವಾಗಿರುವಂಥದ್ದು. ಇದನ್ನೆಲ್ಲ ಹಂಗೆ ಶೂಟ್ ಮಾಡಿ ಸ್ವಲ್ಪ ತೋರಿಸಿ. ಖಂಡಿತ 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 ಜನಕ್ಕೆ ತೋರಿಸೋಣ ನೋಡಿ, ಎಷ್ಟು ಅವ್ರ ಭಾವನೆಗಳು ಅರ್ಥ ಆಗುತ್ತೆ ಇದರಲ್ಲಿ. ಆಮೇಲೆ ಅವರು ತಮ್ಮ ಕ್ರಿಯಾಶೀಲ ಕೃತಿಗಳಿದೆ, ಅಂದರೆ ಕ್ರಿಯೇಟಿವ್ ಕೃತಿಗಳಿಗೆ ಅವರೇ ಸ್ಕೆಚ್ ಮಾಡ್ಕೊಂಡಿದ್ದಾರೆ. ಭಾಳ ರೇರ್ ಅದು. ಈಗ ಆ್ಯಕ್ಚುಲಿ ಸತ್ಯಜಿತ್ ರೇ ಆ ಥರ ಮಾಡೋರು. ತಮ್ಮ ಒಟ್ಟಾರೆ ಸಿನಿಮಾದ ಸ್ಕ್ರಿಪ್ಟ್ನಲ್ಲಿ ಪ್ರತಿ ಶಾರ್ಟ್ನು ಹೇಗಿರಬೇಕು ಅಂತ ಅವರು ಇಲ್ಲಿಸ್ಟ್ರೇಟ್ ಮಾಡೋರು. ಇವರು ತೇಜಸ್ವಿ ಅವರನ್ನು ತಮ್ಮ ಕಥಾಪಾತ್ರಗಳನ್ನು ಸ್ಕೆಚ್ ಮಾಡ್ಕೊಳ್ಳೋರು. ಅದನ್ನು ಆರಂಭಿಕ ಕೆಲವು ಪುಸ್ತಕಗಳಲ್ಲಿ ಬಳಸಿದ್ದಾರೆ. ಮತ್ತು ಅಂದರೆ ಪುಸ್ತಕದ ವಿನ್ಯಾಸ ಇದೆಯಲ್ಲ, ಪುಸ್ತಕದ ವಿನ್ಯಾಸ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಕಲೆ ಭಾಳ ಅದರ ಅವರು ತಮ್ಮ ಕೊನೆಯ
ಮಾಯಾಲೋಕ ಪುಸ್ತಕದಲ್ಲಿ ಒಂದು ಇಂಟ್ರೊಡಕ್ಷನ್ನಲ್ಲಿ ಹೇಳ್ಕೊಂಡಿದ್ದಾರೆ ಅವರು. ಅಂದರೆ ಈ ಪುಸ್ತಕವನ್ನು ನೀವು ಪಠ್ಯವಾಗಿ ಓದೋದ್ರ ಜೊತೆಗೆ ಅದರಲ್ಲಿ ಸುಮಾರು ಫೋಟೋಸು, ಇಲ್ಲಿಸ್ಟ್ರೇಷನ್ ಈ ಥರ ಎಲ್ಲ ಬಳಸಿದ್ದಾರೆ. ಅದು ಕೂಡ ಪಾತ್ರ ವಹಿಸುತ್ತೆ ಅಂತ ಅನ್ನೋದನ್ನು ಓದುಗರು ಗಮನಿಸಿದರೆ ನನಗೆ ಸಂತೋಷ ಆಗುತ್ತೆ ಅನ್ನೋ ಥರ ಬರೆದಿದ್ದಾರೆ. ಅಂದರೆ ಅವರು ಭಾಳ ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡೋರು. ಕ್ರಿಯೇಟಿವ್ ರೈಟಿಂಗ್ ಬಗ್ಗೆ ಕೂಡ ಅಷ್ಟೇ. ಮತ್ತು ಒಟ್ಟಾರೆ ಒಂದು ಇಕೋ ಸಿಸ್ಟಮ್ ಇದೆಯಲ್ಲ, ಅದ್ರ ಅಂದರೆ ಅವ್ರು ಭಾಳ ವೇರಿಡ್ ಇಂಟ್ರೆಸ್ಟ್ ಇತ್ತು ಅವರಿಗೆ. ಸಹಜ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ವಿಜ್ಞಾನದ ಬಗ್ಗೆ ತುಂಬಾ ಭಾಳ ಇಷ್ಟ ಆಯಿತು. ಸಂಶೋಧನೆ, ವಿಜ್ಞಾನ ಮತ್ತು ಈ ಇದು ಏನೋ ಈಗ ಕಂಪ್ಯೂಟರ್ ಬಿಚ್ ಮತ್ತು ಅದನ್ನು ಜೋಡಿಸೋದು, ಈ ಥರದ್ದು ಏನೋ ಕ್ಯಾಮ್ರಾ ರಿಪೇರಿ ಮಾಡೋದು, ವಾಚ್ ರಿಪೇರಿ ಮಾಡೋದು. ಯಾವುದೋ ಒಂದು ಹುಳು ಒಂದು ಇದು ಕಟ್ಟಿದ್ರೆ, ಸುರುಳಿ ಕಟ್ಬಿಟ್ಟು ಎಲೆಗಳು ಇದು ಮಾಡಿದರೆ ಅದು ಏನು ಅಂತ ರಿಸರ್ಚ್ ಮಾಡಿ ಅವ್ರ ಫ್ರೆಂಡ್ ಜೊತೆ ಎಲ್ಲ ಅದು ಒಂದಷ್ಟು ಓದಿದ್ದೀನಿ. ಬಹಳ ಇಂಟ್ರೆಸ್ಟ್ ಅವರು. ಆಮೇಲೆ ಫಿಶಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಆಮೇಲೆ ಅವೆಲ್ಲ ಜೊನೆಯನ್ನು ನಾವು ಬೇಕು ನಾವು ತೋರಿಸೋದಕ್ಕೆ ಅಂತಲ್ಲ, ಅದು ಅವರು ದಿನಗಟ್ಟಲೆ ಸಮಯವನ್ನು ಸ್ಪೆಂಡ್ ಮಾಡೋರಂತೆ ಮೀನು ಹಿಡಿಯೋಕ್ಕೆ ಹೋದಾಗ. ಇವೆಲ್ಲ ಅವರು ಸಮಗ್ರ ಕೃತಿಗಳು. ಅಲ್ಲಿನೂ ಇದೆ. ಸೊ ಇಲ್ಲಿ ಸೇಲ್ಸ್ ಎಲ್ಲ ನಡೀತದೆ ಸರ್ ಇಲ್ಲಿ? ಹೌದು. ಇದು ಅವ್ರ ಕೈಯಲ್ಲಿ ಕುವೆಂಪು ಅವರು. ಸರ್ ಇಲ್ಲಿ ಬನ್ನಿ, ಮೇಯ್ನ್ ಇರೋ ಜಾಗನೇ ಇದು. ನೀವು ಇಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು ನಮಗೆ. ಎಕ್ಸ್ಪ್ಲೈನ್ ಮಾಡಿ ಸರ್, ಎಲ್ಲ ಯಾರ್ಯಾರು ಅವ್ರ ಕುಟುಂಬಸ್ಥರು. ಇದು ತೇಜಸ್ವಿ ಅವರ ತೆಗೆದ ಫೋಟೋಗಳನ್ನು ಇವೆ, ತೇಜಸ್ವಿ ಅವರು ಮಾಡಿರುವ ರೇಖಾಚಿತ್ರಗಳಿವೆ, ಮತ್ತು ತೇಜಸ್ವಿಯ ಸ್ನೇಹಿತರು, ಅವರ ಕುಟುಂಬ ವರ್ಗದವರು, ಅವರ ಇಬ್ಬರು ಹೆಣ್ಮಕ್ಳು, ಅವರ ಕುಟುಂಬ, ಅವರ ಮದುವೆ ಫೋಟೋಗಳು, ಖಾಸಗಿ ಕೌಟುಂಬಿಕ ಫೋಟೋ, ಮತ್ತು ಅವರ ಗೆಳೆಯರ ಜೊತೆಗಿನ ಫೋಟೋಗಳು, ಅವ್ರ ಫ್ಯಾಮಿಲಿ ಫೋಟೋಗಳು. ಈಗ ಒಟ್ಟಾರೆ ಇದು ಮಿಕ್ಸ್ಡ್ ಇದೆ. ಇದು ಇಲ್ಲಿ ಕುವೆಂಪು ಅವರ ಮೊಮ್ಮಕ್ಕಳು, ಬೇರೆ ಮೊಮ್ಮಕ್ಕಳೂ ಇದ್ದಾರೆ ಇದರಲ್ಲಿ ಫೋಟೋಗಳಲ್ಲಿ. ಅಂದರೆ ತೇಜಸ್ವಿ ಅವರ ಮಕ್ಕಳೂ ಇದ್ದಾರೆ, ಅವರ ಕುವೆಂಪು ಅವರ ಕುಟುಂಬದ ಇತರೆ ಸದಸ್ಯರ ಮಕ್ಕಳುಗಳು ಕೂಡ ಇದ್ದಾರೆ. ಇಡೀ ಕುಟುಂಬ ವಂಶವೃಕ್ಷ ಇಲ್ಲಿ. ಹೌದು ಹೌದು. ಆ ಕಾಲಕ್ಕೆ ನೋಡಿ ಒಳ್ಳೆ ಫೋಟೋ ಇದು, ಕುವೆಂಪು. ಹೌದೌದು, ಆ ಕಾಲಕ್ಕೆ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಕ್ಯಾಮ್ರಾ ಆಸಕ್ತಿ ತುಂಬ ಅವ್ರಿಗೆ. ಹೌದು, ಅಂದರೆ ಅವರ ಸ್ವತಃ ಫೋಟೋಗ್ರಫಿಯಲ್ಲಿ ಭಾಳ ಆಸಕ್ತಿ ಇತ್ತಲ್ಲ, ತುಂಬ ಒಳ್ಳೆ ಫೋಟೋಗಳನ್ನು ತೆಗೆದಿದ್ದಾರೆ ಅವರು. ಹೌದು, ಪಕ್ಷಿಗಳದ್ದು ಮತ್ತು ನೋಡಿ ಅದು ಕ್ಯಾಮ್ರಾ ನಾವು ಇಲ್ಲಿ ನೋಡ್ಬೋದು. ನೀವೇನಾದರೂ ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿಯಾಗಿದ್ದರೆ ನಿಮಗಂತೂ ಇದೊಂದು ದೊಡ್ಡ ಉಡುಗೊರೆ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಅಷ್ಟು ಖುಷಿ ಕೊಟ್ಟಿದೆ ಈ ಜಾಗ. ನಾಯಿ ಅವ್ರ ಮನೇಲಿ ಇತ್ತಲ್ಲ, ಅದೇನ ಇದು? ಕಿವಿ 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 ಅದು. ಹೌದು, ಕಿವಿ. ಈ ಕಥೆಲೆಲ್ಲ ಬರ್ತಾ ಇರ್ತದೆ. ಹೌದೌದು, ಕಿವಿ ಮಾಡೋ ತುಂಟಾಟಗಳು. ಸೊ ನೀವು ಹೇಳ್ತಾ ಇದ್ರೆ ಲಕ್ಷಾಂತರ ಜನ. ಹೌದು, ಅಂದರೆ ಅವರಿಗೆ ತೇಜಸ್ವಿ ಅವರಿಗೆ ನಾ ಈಗಾಗಲೇ ಹೇಳಿದ್ನಲ್ಲ, ಬರೀ ಸಾಹಿತ್ಯ ಅಧ್ಯಯನ ಮಾಡುವ ಓದುಗರು ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುವ ಲಕ್ಷಾಂತರ ಓದುಗರು ಇದ್ದಾರೆ. ಅದಕ್ಕೆ ಅವರ ಕೃತಿಗಳನ್ನು ನೀವು ನಿರಂತರವಾಗಿ ಮರುಮುದ್ರಣ ಆಗುವ ಕನ್ನಡದ ಏಕೈಕ ಲೇಖಕ ಅಂದರೆ ಕೂಡ ತಪ್ಪಾಗಲ್ಲ. ಅವ್ರನ್ನ ಬಿಟ್ಟರೆ ಭೈರಪ್ಪ ಅವ್ರದ್ದು ಆಗುತ್ತೆ, ಆದರೆ ಅವರ ಭೈರಪ್ಪ ಬರೀ ಕಾದಂಬರಿಕಾರರು. ಹೌದು, ತೇಜಸ್ವಿ ಹಾಗಲ್ಲ, ಅವರ ಕತೆ ಕಾದಂಬರಿಗಳ ಜೊತೆಗೇ ಅವರ ವೈಜ್ಞಾನಿಕ ಬರಹಗಳು ಮತ್ತು ಅವರ ಅನುವಾದಗಳಿವೆಯಲ್ಲ, ಅದು ನಿರಂತರವಾಗಿ ಪ್ರಕಟ ಆಗ್ತಾನೆ ಇರುತ್ತೆ. ಮತ್ತು ಅವರೆಲ್ಲ ಅದನ್ನು ಓದೋರು ಹೊಸ ತಲೆಮಾರಿನ ಲೇಖಕರು. ಹೌದು. ಸೊ ಹಾಗಾಗಿ ಅವರು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದಾರೆ ಅಂತ ಏನು ಅವಶ್ಯಕತೆ ಇಲ್ಲ. ಅದು ಇದರಲ್ಲಿ ಕೆಲವು ತೇಜಸ್ವಿ ಅವರು ಬಿಡಿಸಿರುವ ರೇಖಾಚಿತ್ರಗಳಿವೆ. ಇದೇನೆಂದರೆ ಹೊಸ ಇದು ಮೇಲ್ಗಡೆ ಇರೋದು ತೇಜಸ್ವಿ ಅವರೇ ಮಾಡಿರೋ ಪೇಂಟಿಂಗ್ ಅದು. ಅಲ್ಲಿ ಕೆಳಗಡೆಗೆ ಅವ್ರ ಸಿಗ್ನೇಚರ್ ಇರುತ್ತೆ. ಇದೂ ಅಷ್ಟೇ. ಹೌದು, ಹಳ್ಳಿ ವಾತಾವರಣ. ಇದೇನೆಂದರೆ ಈ ಗ್ಯಾಲರಿ ಮುಖ್ಯ ಹೊಸ ತಲೆಮಾರಿನವರಿಗೆ ತೇಜಸ್ವಿಯವರ ಆಸಕ್ತಿಗಳ ಕ್ಷೇತ್ರಗಳು ಗೊತ್ತಾಗಲಿ ಅಂತ ಮಾಡಿರೋದು. ಅದನ್ನು ನಮ್ಮ ಅಧ್ಯಯನ ಕೇಂದ್ರದ ಮುಖ್ಯ ಉದ್ದೇಶ ಏನಿದೆ ಅಂದರೆ, ನಾವು ವಿಚಾರ ಸಂಕಿರಣಗಳನ್ನು ಮಾಡೋದು, ಪ್ರಕಾಶನ ಪುಸ್ತಕಗಳನ್ನು ಪ್ರಕಟ ಮಾಡೋದು, ಮತ್ತು ಮುಂದೆ PhD ಅಧ್ಯಯನವನ್ನು ಈ ಅಧ್ಯಯನ ಕೇಂದ್ರದ ಭಾಗವಾಗಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ.
ಬರೀ ಸಾಹಿತ್ಯ ಮಾತ್ರ ಅಲ್ಲ, ಪರಿಸರದ ಬಗ್ಗೆ ಮತ್ತು ಅಂದರೆ ಇಲ್ಲಿ ಇದು ಪ್ರತಿಷ್ಠಾನ ತೇಜಸ್ವಿ ಹೆಸರಿಂದ ಇದ್ದರೂ ಕೂಡ ಇಲ್ಲಿ PhD ವಿದ್ಯಾರ್ಥಿಗಳ ತೇಜಸ್ವಿ ಬಗ್ಗೆನೇ ಅಧ್ಯಯನ ಮಾಡಬೇಕಂತ ಏನಿಲ್ಲ. ಕನ್ನಡ ಸಾಹಿತ್ಯದ ಬಗ್ಗೆ ಅವರ ಬೇರೆ ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಕೂಡ ಈ ಅಧ್ಯಯನ ಕೇಂದ್ರದಲ್ಲಿ PhD ವ್ಯಾಸಂಗವನ್ನು ಮಾಡ್ಬೋದು ಅವರು. ಅದು ಮುಖ್ಯ ಉದ್ದೇಶ ಇದೆ ನಮ್ಮದು ಈ ಕೇಂದ್ರ ಶುರು ಮಾಡಬೇಕಾದ್ರೆ. ಸರ್, ಇನ್ನೊಂದು ಅವ್ರ ಪುಸ್ತಕಗಳಲ್ಲೆಲ್ಲ ಈ ರೇಖಾಚಿತ್ರಗಳು ಬರ್ತೈತಲ್ಲ, ಅವರೇ ಬರೆದಿರೋದು ಅನ್ಸುತ್ತಲ್ವ ಎಲ್ಲ? ಅಲ್ಲ, ಅಂದರೆ ಅವರು ಬಹುಪಾಲು ಕೆಲವು ಸ್ಕೆಚಸ್ಸನ್ನು ತಮ್ಮ ರೆಫರೆನ್ಸಿಗೆ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಇಲ್ಲಿವೆ ನೋಡಿ, ಉದಾಹರಣೆಗೆ ಗುಜ್ಜಾರಪ್ಪ ಅವರು ಅವರ ಕೃತಿಗಳಿಗೆ ಇಲಿಸ್ಟ್ರೇಷನ್ ಮಾಡಿದ್ದಾರೆ ಕೆಲವಕ್ಕೆ. ಆಮೇಲೆ KT ಶಿವಪ್ರಸಾದ್ ಅಂತ ಭಾಳ ದೊಡ್ಡ ಆರ್ಟಿಸ್ಟ್ ಅವರು ಬಹುಶಃ ಚಿದಂಬರ ರಹಸ್ಯ, ಹೌದು, ಚಿದಂಬರ ರಹಸ್ಯ, ಕರ್ವಾಲು ಅದಕ್ಕೆ KT ಶಿವಪ್ರಸಾದ್ ಮಾಡಿರೋದು. ಇಲ್ಲಿರೋ ಬಹುಪಾಲು ಗುಜ್ಜಾರಪ್ಪ ಅವರು, BG ಗುಜ್ಜಾರಪ್ಪ ಕನ್ನಡದ ಭಾಳ ದೊಡ್ಡ ಕಾರ್ಟೂನಿಸ್ಟ್ ಅವರು ಮತ್ತು ಇಲಿಸ್ಟ್ರೇಟರ್. ಅವ್ರು ಮಾಡಿರೋ ಇವು ರಾ ಸೂರಿ ಅಂತ ಒಬ್ಬ ಆರ್ಟಿಸ್ಟ್ ಇದ್ದಾರೆ, ಅವರನ್ನು ಮಾಡಿದ್ದಾರೆ. ವಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿದಾರವ ತೇಜಸ್ವಿ ಅವರೇ. ಅದು ಇದನ್ನು ನೋಡಿ, ಎಷ್ಟು ಡೀಟೇಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಲ್ಲಿ ಹಿಂದ್ಗಡೆ ತೇಜಸ್ವಿ. ಹೌದು ಹೌದು ಹೌದು, ಇಲ್ಲ ಕಾಡಿಗೆ ಹೋದಾಗ ನಡೆದಿರೋ ಘಟನೆ ಇದು. ಅದು ಗುಜ್ಜಾರಪ್ಪ ಮಾಡಿರೋ ಇಲಿಸ್ಟ್ರೇಷನ್ ಅದು. ಯಪ್ಪ ಯಪ್ಪ, ಏನು ಸರಿ ಇಲ್ಲೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಇದು ನೋಡ್ತಾ ಇದ್ರೆ. ಆ ಸ್ಕೆಚಸ್ ಎಲ್ಲ ನೋಡ್ತಾ ಇದ್ರೆ, ಆ ಕಥೆಗಳನ್ನ ಯಾರು ಓದಿರ್ತಾರೆ, ಬುಕ್ಸ್ ಎಲ್ಲ ಓದಿರ್ತಾರೆ, ಯಾವುದೋ ಒಂದು ಸೀನ್ ಗ್ಯಾಪ್ನ ಬಂದ್ಬಿಡುತ್ತೆ. ಓ, ಈ ಸೀನ್ ಇರ್ಬೋದಾ, ಈ ಸೀನ್ ಇರ್ಬೋದಾ ಅಂತ. ಇಲ್ಲಿದೆ ನೋಡಿ, ಇದರಲ್ಲಿ ತೇಜಸ್ವಿ ಬರೆದಿರೋ ಇಲಿಸ್ಟ್ರೇಷನ್ಸ್ ಇವೆ. KT ಶಿವಪ್ರಸಾದ್, ಗುಜ್ಜಾರಪ್ಪ, ಸೂರಿ ಮತ್ತು ಬಾಪು ದಿನೇಶ್ ಇಲ್ಲಿ ಹಾಕಿದ್ದೀವಿ ನಾವು. ಈ ಜಾಗದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಅಸ್ಥಿ ಹಾಗೂ ಅವರು ಬಳಸಿದಂತಹ ಹಲವು ವಸ್ತುಗಳು ಇವೆ. ಅವರು ಓಡಾಡುತ್ತಿದ್ದಂತಹ ಕಾರು ಸಹ ಈ ಜಾಗದಲ್ಲೇ ಇದೆ. ಎಲ್ಲವನ್ನ ಮುಂದಿನ ಭಾಗದಲ್ಲಿ ನೋಡೋಣ.